ಜಿನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಒತ್ತಡದ ನಡುವೆ ಮಾನಸಿಕ ನೆಮ್ಮದಿ ಮುಖ್ಯ. ಮಾನಸಿಕ ನೆಮ್ಮದಿ ಸಿಗದೆ ಹೋದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಹಾಗಣಪತಿ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಏರ್ಪಡಿಸಿದ್ದ 89ನೇ ತ್ರಿಮೂರ್ತಿ ಶಿವಜಯಂತಿ ಹಾಗೂ ಜ್ಞಾನ ವಿಜ್ಞಾನ 3D ಶಿವಲಿಂಗ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಖುಷಿಯಾಗುತ್ತೆ. ಇದೊಂದು ಸಂಸ್ಥೆ ಬಹುಶಃ ರಾಷ್ಟ್ರ ವ್ಯಾಪ್ತಿಯಲ್ಲಿ ತುಂಬಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ವಿದೇಶಗಳಲ್ಲೂ ಸಹ ಒಳ್ಳೆ ಹೆಸರನ್ನು ತೆಗೆದುಕೊಳ್ಳುವಂಥ ಒಂದು ಸಂಸ್ಥೆ. ಈಗ ಏನೇ ಮಾಡ್ಬೋದು, ಏನೇ ಇದ್ರೂ ಸಹ ದೇಶದ ಪ್ರಗತಿಗಾಗಿ, ನಾಡಿನ ಪ್ರಗತಿಗಾಗಿ, ದೇಶದ ಭವಿಷ್ಯಕ್ಕಾಗಿ ಯೋಗ ಮತ್ತು ಜ್ಞಾನ ಶಿಬಿರಗಳನ್ನು ಮಾಡುವ ಮೂಲಕ ಅತ್ಯಂತ ಯಶಸ್ವಿಯಾದಂಥ ಹೆಸರನ್ನು ಪಡೆದಿರುವಂಥ ಈ ಸಂಸ್ಥೆಗೆ. ಆದರೆ ಏನಾಗಿದೆ ಅಂದರೆ ಈಗ ನಮ್ಮಲ್ಲಿ ಯೋಗ ಗೀಗ ಅದು ಅಂತ ಬಹಳ ಜನಸಂಖ್ಯೆ ಸ್ವಲ್ಪ ಆ ಕಡೆ ಹೋಗೋದಲ್ಲ, ಅವರಿಗೆ ಆ ಥರ ಇರೋದಿಲ್ಲ. ಆದರೆ ಅದು ನೆಮ್ಮದಿಯ ಶಾಂತಿ ಹೇಳಿದ್ರೆ ಈಗ ನಮಗೇನಾಗಿದೆ ಅಂದರೆ ಈಗ ನನಗೆ ಈಗ ಇದಕ್ಕೆ ಹೋಗ್ಬೇಕು, ಸಿದ್ದಾಪುರ ಹೋಗ್ಬೇಕು. ನಾನು ತಲ್ಲಿ ಮಠದಲ್ಲಿ ಗುರುಗಳು ಬಂದಿದ್ದಾರಂತೆ, ನಾನು ಕಾಯ್ತಾ ಇದ್ದಾರೆ. ಅಲ್ಲಿ ಸಿದ್ದಾಪುರ ಹೋಗಿ ಮತ್ತೆ ನಾನು ಇದಕ್ಕೆ ಕುಂದೂರಿಗೆ ಬೇರೆ ದೇವಸ್ಥಾನಕ್ಕೆ ಬರಬೇಕು. ಸಂಜೆ ಹುಟ್ಟಿರ್ಬೇಕಾಗಿರುತ್ತೆ. ನನಗೆ ಯಾವುದೇ ಬೇಸರ ಆಗೋದಿಲ್ಲ. ಜನ ನಮ್ಮ ಮನೆಗೆ ಎಷ್ಟು ಜನ ಬಂದರೂ ಸಹ ನನಗೆ ಬೇಸರ ಅಂತೂ ಆಗೋದಿಲ್ಲ, ಖುಷಿ ಆಗುತ್ತೆ ಬಿಟ್ಟರೆ ಬೇಸರ ಆಗೋದಿಲ್ಲ. ಆದ್ದರಿಂದ ನಾವು ಯಾವತ್ತೂ ಬ್ಯುಸಿ ಇರುತ್ತೆ. ಖಂಡಿತ ಅಕ್ಕವ್ರು ಬಂದಾಗ ಭಾಳ ತುಂಬ ಬ್ಯುಸಿ ಇದ್ದಾಗ ತಾವು ಬಂದಾಗ, ಆದರೂ ಸಹ ಜನರು ಬಂದಾಗ ಅವರ ಮನಸ್ಸಿಗೆ ಅವರ ಏನು ಅವ್ರ ಬೇಡಿಕೆಗಳಿದೆ ಅದು ಈಡೇರಿಸುವಂಥ ಕೆಲಸ ನಾವು ಫಸ್ಟ್ ಮಾಡಬೇಕು. ಆಮೇಲೆ ನೆಮ್ಮದಿ, ಊಟ ತಿಂಡಿ. ನಾನು ರಾತ್ರಿ 1 ಗಂಟೆ ಬಂದಿದ್ದೀನಿ ನಿನ್ನೆ ರಾತ್ರಿ. ಹಾಗಾಗಿ ಇವೆಲ್ಲ ನಮಗೆ ಸಮಯ ವ್ಯತ್ಯಾಸ ಆಗೇ ಆಗುತ್ತೆ. ನೀವು ಹೇಳಿದ ಸತ್ಯ. ಅವಾಗ ಜ್ಞಾನ ಮಾಡ್ತಾ ಇರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಶಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ನಿಮ್ಮ ಆಶೀರ್ವಾದ ಸದಾ ಇರಲಿ. ಈ ಸಂಸ್ಥೆ ಬಗ್ಗೆ ಅಪಾರವಾದಂಥ ಗೌರವ ಎದುರಿಗೂ ಇದೆ. ಇದನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ನೆಮ್ಮದಿಯ ಕೇಂದ್ರ ಅಂತಲೇ ಹೇಳ್ಬೋದು. ಇಂಥ ಸಂಸ್ಥೆ ಬೇಕು ಭಾರತದಲ್ಲಿ. ಇವತ್ತು ನಾವು ಎಲ್ಲರೂ ಸಮಾನತಾ ದೃಷ್ಟಿಯಲ್ಲಿ ಹೋಗೋದ್ರಿಂದ ಅವರವರ ಭಕ್ತಿ, ಅವರವರ ನಂಬಿಕೆಗಳಲ್ಲಿ ಇರುತ್ತೆ. ಯಾವುದೇ ದ್ವೇಷ ಭಾವನೆಗಳನ್ನು ಮಾಡದೆ ಎಲ್ಲ ಇವತ್ತು ದೇಶದಲ್ಲಿ ಯುದ್ಧಗಳಾಗೋದು, ಇನ್ನೊಂದಾಗೋದು, ಒಂದು ದೇಶ ಉರಿಸಾಗುವಂಥದ್ದು ನೋಡಿದಾಗ ಆ ನೋವುಗಳು ಇವತ್ತು ಸಾಮಾಜಿಕವಾಗಿ ಬಹಳ ದುರಂತಗಳ ಕಾಣ್ತೇವೆ. ಆಗಬಾರ್ದು ಅನ್ನೋದೇ ಇವರು ದೊಡ್ಡ ಬಯಕೆ. ಆ ಸ್ವಾಮೀಜಿಗಳು ಆವಾಗಲೇ ಹೇಳಿದ್ರಂತೆ, ಈ ಥರ ಆಗುತ್ತೆ ಅಂತ ಭವಿಷ್ಯ ಹೇಳಿದ್ರಂತೆ. ಅವ್ರು ಹೇಳಿದ ಭವಿಷ್ಯ ಥರ ಇದೇ ಥರ ಆಗ್ತಾ ಇದೆ. ಆ ಸಾವು ನೋವುಗಳನ್ನು ನಾವು ಕಣ್ಣಾರೆ ನೋಡೋಕ್ಕಾಗೋದಿಲ್ಲ ಇವೆಲ್ಲ. ಹಾಗಾಗಿ ನಂಬಿಕೆ ಯಾರು ಈಗ ತುಂಬ ಬೆಳಗ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಭಾಳ ಜನ ಹೋಗ್ಬೇಕು, ಎಷ್ಟು ಕೋಟ್ಯಾಂತರ ಜನ ಹೋಗಿ ಬಂದಿದ್ದಾರೆ. ಇದಕ್ಕೆ ಯಾರು ಹೋಗೋದು ಬೇಡ ಅಂತ ಯಾರು ಹೇಳೋದಿಲ್ಲ. ಹೋಗ್ಬೇಕು, ಅವರು ಇಷ್ಟ. ಅವರಿಗೆ ಒಬ್ಬೊಬ್ಬರಿಗೆ ಹೋಗೋಕ್ಕಾಗತ್ತೆ, ಒಬ್ಬೊಬ್ರಿಗೆ ಹೋಗೋಕ್ಕಾಗಲ್ಲ. ಅಂದರೆ ಹಣಕಾಸಿನ ತೊಂದರೆ ಆಗ್ಬೋದು. ಆದರೆ ಹಿಂದೆ ಹೇಳೋರು ನೋಡಿ, ಕಾಶಿಗೆ ಹೋದ್ರೆ ಮುಟ್ಕೊಂಡ್ರೆ ಸಾಕು ಅಂದಂಗೆ, ಅವ್ರು ಹೋದ್ರೆ ಮುಟ್ಕೊಂಡ್ರೆ ಕುಂಭಮೇಳಕ್ಕೆ ಹೋದ್ರೆ ನಮಗೂ ಒಂದು ಶಾಂತಿ ಸಿಕ್ತಂಗೆ ಆಗ್ಬೇಕಷ್ಟೇ. ಯಾಕಂದ್ರೆ ಎಲ್ರಿಗೂ ಹೋಗೋಕ್ಕಾಗಲ್ಲ. ಇವತ್ತು ಇಲ್ಲಿಂದ ಹೋಗಿ ಅಲ್ಲಿಗೆ ಹೋಗಿ ಬರ್ಬೇಕಂದ್ರೆ ತುಂಬಾ ಖರ್ಚುಗಳು ಬರುತ್ತೆ. ಇದ್ದಂಥವ್ರು ಹೋಗಿ ಬಂದಿದ್ದಾರೆ. ಹಾಗೆ ಅದು ನಂಬಿಕೆ ವಿಶ್ವಾಸಗಳು. ಯಾವ ದೇವರಲ್ಲಿ ನಾವು ನಂಬಿಕೆ ಇಟ್ಟಿರ್ತೀವಿ, ಒಂದು ವಿಶ್ವಾಸಗಳನ್ನ ನಾವು ನಂಬಿಕೆ ಮೇಲೆ ಇಟ್ಕೊಂಡಿರ್ತೀವಿ. ಅದು ಅವರ ಭಕ್ತಿ. ಅದು
ಹಾಗಾಗಿ ಯಾರು ಎಲ್ಲಿ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ದೇವರ ದರ್ಶನ ಮಾಡುವಂತ ಅವಕಾಶ ಭಾರತ ದೇಶದಲ್ಲಿದೆ. ಅದೇ ನಂಬಿಕೆ ಅಂತ ನಾವು ಹೇಳ್ತಾ ಇದ್ವಿ. ಹಾಗಾಗಿ ಇವತ್ತಿನ ಪವಿತ್ರವಾದಂತ ಗುರುಗಳ ತ್ರಿಮೂರ್ತಿ ಜಯಂತಿ ಅವರ ಕಾರ್ಯಕ್ರಮದಲ್ಲಿ ಅಕ್ಕನವರು ಕರೆದ್ರು, ಬರ್ಬೇಕಂತ ಹೇಳಿದ್ರು. ನನಗೆ ಧ್ವಜಾರೋಹಣ ಅಂತ ಕರೆದ್ರು. ನಾನು ಬಹುಶಃ ಇಲ್ಲಿಗೆ ಬರೋಣ ಅಂತ ಯೋಚನೆ ಮಾಡಿದೆ. ಪತ್ರಿಕೆ ಹತ್ರ ಇಲ್ಲಿಗೆ ಬಂದ್ಬಿಟ್ಟಿದ್ವಿ ಅಂತ ಹೇಳಿದ್ರು. ಇಲ್ಲ, ಧ್ವಜಾರೋಹಣ ಮಾಡಿದ್ರು. ಅವರು ಇಲ್ಲ, ಕಾರ್ ಹತ್ಕೊಂಡು ಬರ್ರಿ ಅಂದ್ರು. ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತೇಳಿ ನಿಮ್ಮ ಜೊತೆಗೆ ಪಾದಯಾತ್ರೆ ಮಾಡ್ಕೊಂಡು ಬಂದೆ ನಾನು. ಅಂದ್ರೆ ನಿಮ್ಮ ಸಂಸ್ಥೆ ಬಗ್ಗೆ ಗೌರವ ಇದೆ. ಯಾರು ಇವತ್ತು ನಮ್ಮ ದೇಶದ ಭಾವನೆಗಳಿಗೆ ಧಕ್ಕೆ ಆಗದಿರುತ್ತೆ ನೋಡ್ಕೊಳ್ಳೋರು ಇದ್ದೀರಿ, ಅವೆಲ್ಲರಿಗೂ ನಾವು ನಿಮಗೆ ಸ್ಪಂದನೆ ಮಾಡುವಂತೆ ಕೆಲಸವನ್ನು ಮಾಡಬೇಕು. ನಿಮ್ಮಿಂದ ಈ ದೇಶದ ಅಭಿವೃದ್ಧಿ ಪರವಾಗಿರಲಿ, ಜನರ ಪರವಾಗಿರಲಿ, ನೆಮ್ಮದಿಯ ತಾಣವಾಗಿ ನಿಮ್ಮದು ಸಂಸ್ಥೆ ಹೊಂದಲಿ ಅಂತ ಹೇಳಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೆ ಖಂಡಿತ ನನ್ನ ಗಮನಕ್ಕೆ ತಂದುಕೊಟ್ರೆ ಖಂಡಿತ ನನ್ನ ಏನ್ ಕೆಲಸ ಇದೆ ಅದು ನಾವು ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ. ನಿಮ್ಮ ಸೇವೆಗೆ ನಮ್ಮದು ಸೇವೆ ಇರುತ್ತೆ ಅಂತ ತಿಳ್ಕೊಳ್ಳಿ. ನಾನು ಬಹಳ ಅದ್ಭುತವಾಗಿತ್ತು. ವಿಶ್ವ ದರ್ಶನ ನೋಡಂಗೆ ಆಯ್ತಾ ಈಶ್ವರನ ಒಂದು ಎಲ್ಲಾ ಇದನ್ನು ಈಶ್ವರನ ದರ್ಶನ ಇಲ್ಲೇ ನೋಡ್ಬಿಟ್ಟಿವಿ ನಾವು ಇವತ್ತು. ಹಾಗಾಗಿ ಶಿವರಾತ್ರಿ ಇಲ್ಲೇ ಬಂದಾಗಾಯ್ತು ನಮ್ಗೆ ಇವತ್ತು. ಆ ತರ ದರ್ಶನವನ್ನು ಸಹ ತೋರಿಸಿದಿರಿ, ಅದ್ಭುತವಾದಂತ ಒಂದು ತೋರಿಸಿದ್ರಿ. ಧನ್ಯವಾದಗಳು ಅಂತ ಹೇಳ್ತಾ, ಭಗವಂತ ಹೇಳ್ಕೊಡಿದ್ರೆ ಶಿವರಾತ್ರಿ ಇವತ್ತಿನ ಶುಭಾಶಯ ಕೊಡ್ತಾ, ಆ ಭಗವಂತ ದೇವರಲ್ಲಿ ಈಶ್ವರನ ಹತ್ರ ಏನೇನು ಬೇಡ್ಕೊಂಡಿದ್ರೆ. ಸಂಸ್ಥೆಯ ಮುಖ್ಯಸ್ಥೆ ಬ್ರಹ್ಮಕುಮಾರಿ ಶಕುಂತಲಾ ಮಾತನಾಡಿ, ತಿಳಿಸೋದೇ ಜಾಸ್ತಿ ಇದೆ. ಯಾಕಂದ್ರೆ ನೀವು ಡೈಲಿ ಪತ್ರದ ಪೇಪರ್ ಮೂಲಕ, ಟಿವಿ ಮೂಲಕ ನಮ್ಮ ಧಾರಾಳವಾಗಿ ಕಿವಿಗೆ ಮನಸ್ಸಿಗೆ ಹಾಕ್ತಾನೆ ಇರ್ತೀರಾ, ನಾವು ಕೇಳ್ತಾ ಇರ್ತೀವಿ. ಅದಕ್ಕೆ ಸ್ವಲ್ಪ ಇವತ್ತೊಂದು ದಿನ ನಾವು ನಿಮಗೆ ಭಗವಂತನ ಸಂದೇಶವನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸುಮಾರು ಜನರಿಗೆ ಈ ಸಂಸ್ಥೆ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ. ಏನು ಈ ಸಂಸ್ಥೆ, ಏನ್ ಮಾಡ್ತಾ ಇದೆ ಈ ಸಂಸ್ಥೆ, ಈ ಸಂಸ್ಥೆಯಿಂದ ಸಮಾಜಕ್ಕೆ ಏನು ಲಾಭ ಆಗ್ತದೆ, ಯಾವ ರೀತಿ ಆಗ್ತದೆ, ನಾವು ಏನ್ ಮಾಡ್ತಾ ಇದ್ದೀವಿ ಸಂಸ್ಥೆಯಲ್ಲಿ, ಅದನ್ನೆಲ್ಲ ಸಂಕ್ಷಿಪ್ತವಾಗಿ ನಾವು ಒಂದು 5-6 ನಿಮಿಷದ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಿದ್ದೀವಿ. ಶಾಂತವಾಗಿ ಕೂತ್ಕೊಂಡು, ಇಲ್ಲಿ ಸ್ವಲ್ಪ ನಿಮ್ಗೆ ಜಾಸ್ತಿ ಕೇಳೋದೇ ಇರತ್ತೆ, ಶಾಂತವಾಗಿ ಕುಳಿತು ನಿಮ್ಮ ತನುಮನಗಳನ್ನ ಸಮಾಧಾನ ಮಾಡಿಕೊಳ್ಳುವಂತ ಒಂದು ವಿಡಿಯೋ ನಿಮ್ಮ ಮುಂದೆ ಇದೆ, ಅದನ್ನು ನೋಡ್ತಾ. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಜಿ ನಾಗೇಶ್, ದೀಪಕ್ ಸಾಗರ್, ವಿ ಶಂಕರ್, ಎಚ್.ಬಿ. ರಾಘವೇಂದ್ರ, ಗಣಪತಿ ಶಿರಳಿಗೆ, ಹಿತಕರ್ ಜೈನ್, ಪ್ರಶಾಂತ್ ಬಾಬು, ಶಶಿಕಾಂತ್, ಧರ್ಮರಾಜ್, ಗಿರೀಶ್ ರಾಯ್ಕರ್, ಸತ್ಯನಾರಾಯಣ್, ರವಿ, ಜಮೀಲ್ ಸಾಗರ್, ರಫೀಕ್ ಬ್ಯಾರಿ, ರಮೇಶ್ ಇನ್ನಿತರರು ಹಾಜರಿದ್ದರು. ಮಾರ್ಚ್ 1ರಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ಇದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಉಪವಿಭಾಗಾಧಿಕಾರಿ ಹಾಗೂ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಯತೀಶಾರ್ ತಿಳಿಸಿದರು. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಾರ್ಚ್ 1ರಂದು ನಡೆಯಲಿರುವ ತಾಲೂಕು ಮಟ್ಟದ 12ನೇ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಈ ವರ್ಷ ಸಾಗರ ತಾಲೂಕಿನ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ಮಾರ್ಚ್ 1ನೇ ತಾರೀಕು ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಅವರು ಆಯೋಜಿಸಿದ್ದಾರೆ. ಆ ಕುರಿತಂತೆ ಇವತ್ತು ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ ಹಾಗೂ ಎಲ್ಲ ಸಾಹಿತ್ಯ ಪರಿಷತ್ನ ಸದಸ್ಯರ ಜೊತೆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ನಿಯೋಜನೆ ಮಾಡಬೇಕು, ಯಾವ ರೀತಿಯಲ್ಲಿ ಎಲ್ಲ ಇಲಾಖೆಗಳು ಇದರಲ್ಲಿ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಸೂಚನೆಯನ್ನು ನೀಡಿದ್ದೇವೆ. ಈ ಮೂಲಕ ಎಲ್ಲರೂ ಕೇಳ್ಕೊಳ್ಳೋದೇನೆಂದರೆ ಸಾಗರದ ಎಲ್ಲ ಜನರು, ಯಾಕೆಂದರೆ ಸಾಗರ ಅಂದ್ರೇ ಸ್ವಲ್ಪ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಲೋಕದಲ್ಲಿ ಭಾಳದಷ್ಟು ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು, ಹಾಗೆ ಇಲ್ಲಿ ನಾಗರಿಕ ಬಂಧುಗಳಿಗೆ ಅದರ ಬಗ್ಗೆ ಅಭಿರುಚಿ ಇರ್ತಕ್ಕಂಥವ್ರು. ಅದರಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವತ್ತು ಭಾಗವಹಿಸಬೇಕು. ಈ ತಾಲೂಕು ಮಟ್ಟದ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಮೂಲಕ ಕೇಳಿ. ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಸಾದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ಸಮಾಜ ಕಲ್ಯಾಣಾಧಿಕಾರಿ ಸುರೇಶ್ ಸಹಾನೆ, ನಾರಾಯಣಮೂರ್ತಿ ಕಾನ್ಗೋಡ್, ಚಂದ್ರಶೇಖರ್ ಶಿರವಂತೆ, ಜಿ ನಾಗೇಶ್, ಲೋಕೇಶ್ ಕುಮಾರ್, ಡಾಕ್ಟರ್ ಪ್ರಸನ್ನ,
ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.